ನಮಸ್ಕಾರ ವೀಕ್ಷಕರೇ. ಕಮಲದಲ್ಲಿ ಲಕ್ಷ್ಮೀನಾರಾಯಣರ ದೇವ್ರನ್ನ ಅಲಂಕಾರ ರಂಗೋಲಿ ಬಿಡಿಸೀನಿ. ಈ ರಂಗೋಲಿ ನಮ್ಮ ಚಾನಲ್ದಾಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದು ರಂಗೋಲಿನೇ. ಒಂದ್ಸಲ ನೋಡಿ ನೀವು ಕೂಡ ಹಾಕ್ಯಬೋದು. 3 ಕಮಲ ಹಾಕಿ ದೇವರು ಕೂತಂಗ ಅಲಂಕಾರ ಮಾಡಿಕೊಂಡು ಶಂಖ ಚಕ್ರ ಗದಾ ಪದ್ಮ ಅಲಂಕಾರ ಮಾಡಿದರೆ ಲಕ್ಷ್ಮೀನಾರಾಯಣರ ರಂಗೋಲಿ ತುಂಬ ಈಸಿ. ಹನುಮ ಗರುಡ ದೇವರುಗಳನ್ನು ಕಮಲದಲ್ಲಿ ಹಾಕಿ ಅದಕ್ಕೆ ರಂಗೋಲಿ ಅಲಂಕಾರ ಮಾಡೀನಿ. ಈಗ ನಾ ತೋರಿಸುವ ರಂಗೋಲಿ ಎಲ್ಲ ಆಲ್ರೆಡಿ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೆ. ಏಕಾದಶಿಲಿಂತ ಮೊದಲು ಚಾತುರ್ಮಾಸ ರಂಗೋಲಿ ಅಕ್ಷಯ ಪಾತ್ರ ಬಿಡಿಸೀನಿ. ಇದು 4 ತಿಂಗಳು ಅಕ್ಷಯ ಪಾತ್ರ ಹಾಕಬೇಕು ಅಂತ ಹೇಳಿ ಅಂದ್ಕತಾಯಿನಿ. ನಡುವ ಕಮಲ ಹಾಕಿ ರಂಗೋಲಿ ಬಿಡಿಸ್ಕೋಬೇಕು. ಈ ರಂಗೋಲಿ ಕೂಡ ಆಲ್ರೆಡಿ ನಾನು ಚಾನಲ್ದಾಗ ಬಿಡಿಸಿದ್ದ ರಂಗೋಲಿನೇ. ಅವೇ ರಂಗೋಲಿಗಳು ಮತ್ತೆ ಹಾಕಿ ತೋರಿಸ್ತಾ ಇದ್ದೀನಿ. ದ್ವಾರಪಾಲಕರು ಜಯ ವಿಜಯರ ದೇವರುಗಳನ್ನು ಕೂಡ ಕಮಲಲಿಂತ ಪದ್ಮಲಿಂತ ಬಿಡಿಸೀನಿ. ಈಗ ನಾ ತೋರಿಸುವ ರಂಗೋಲಿ ಎಲ್ಲ ಆಲ್ರೆಡಿ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೆ. ತುಳಸಿ ಬೃಂದಾವನ ಮುಂಚೆ ಬೃಂದಾವನ ಹಾಕ್ಕೊಂಡು ಮೇಲೆ ಕಮಲ ಹಾಕಿ ಅದಕ್ಕೆ ತುಳಸಿ ದಳ ಹಾಕಿ ಅದಕ್ಕೆ ತುಳಸಿ ಬೀಜಗಳು ಬರುವಂಗ ಅಲಂಕಾರ ಮಾಡಿದರೆ ತುಳಸಿ ಬೃಂದಾವನ ರಂಗೋಲಿ ಚಲೋ ಕಾಣಿಸ್ತದ. ಚಾತುರ್ಮಾಸ ಎಲ್ಲ ತುಳಸಿ ಬೃಂದಾವನ, ಶಂಖ ಚಕ್ರ, ಕಾಮಧೇನು, ಐರಾವತ, ಅಕ್ಷಯ ಪಾತ್ರ 4 ತಿಂಗಳು. ಈ 4 ತಿಂಗಳು ಪ್ರತಿದಿನ ಈ ರಂಗೋಲಿ ಮಾತ್ರ ಬಿಡಲ್ದಂಗೆ ಹಾಕಬೇಕು ಅಂಥೇಳಿ ಅಂದ್ಕತಾ ಇದ್ದೀನಿ. ಈಗಿನಲಿಂತ ಚಾನಲ್ದಾಗ ಇನ್ನು ದಿನಾಗೂ ವಿಡಿಯೋಗಳು ನಾ ಹಾಕಿದ್ದು ರಂಗೋಲಿ ಎಲ್ಲ ಅಲಂಕಾರ ಎಲ್ಲ ತೋರಿಸಿ ಪೂಜೆ ವಿವರಣ, ರಂಗೋಲಿ ವಿವರಣ ಎಲ್ಲ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಟೈಮ್ ತೊಂದರೆ ಆಗಿ ಎಡಿಟಿಂಗ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇರ್ತಾ ಇಲ್ಲ. ಅದಕ್ಕೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ನಾಳಿನಿಂದ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿಗೆ ಇಷ್ಟೇ ವೀಕ್ಷಕರೇ ರಂಗೋಲಿ ವಿವರಣ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಂಗೋಲಿ ಬಗ್ಗೆ ವಿವರಣೆ ಕೊಡ್ತೀನಿ. ನಮಸ್ಕಾರ. ಇವತ್ತಿಗೆ ಇಷ್ಟೇ ವೀಕ್ಷಕರೇ ರಂಗೋಲಿ ವಿವರಣ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಂಗೋಲಿ ಬಗ್ಗೆ ವಿವರಣೆ ಕೊಡ್ತೀನಿ. ನಮಸ್ಕಾರ.